ಜಾನು, ಎಷ್ಟೊತ್ತು ಕಾಯೋದು ಜಾನು? ಹಿಂಗೇನಪ್ಪ, ಯಾರಿದ್ದಾರೆ ಹೇಳೋರು ಕೇಳೋರು? ನಾನು ನಮ್ಮ ಚಿಕ್ಕಮ್ಮನ ಕಣ್ ತಪ್ಪಿಸಿ, ನನ್ನ ತಂಗಿ ಕಣ್ ತಪ್ಪಿಸಿ, ನನ್ನ ಅಣ್ಣನ ಕಣ್ ತಪ್ಪಿಸಿ ಬರೋ ಅಷ್ಟೊತ್ತಲ್ಲಿ ನೀನೇನು ನೋಡಪ್ಪ. ಇದು ನಾನು ಆಮೇಲೆ ಕಾಲ್ ಮಾಡ್ತೀನಿ. ನಮ್ಮ ಅಕ್ಕ ಥರ ಇದ್ದಾಳಲ್ವಾ? ಅಕ್ಕನೇ ಇರೋ, ರೆಕಾರ್ಡ್ ಮಾಡ್ಕೊಳ್ಳೋಣ. ರಾಜು, ಕೆಲಸ ಏನಾಯ್ತು? ಇಂಟರ್ವ್ಯೂ ಹೋಗಿದ್ದೆ ಅಂದಲ್ಲ? ಏನು ಇಂಟರ್ವ್ಯೂ? ಆಯ್ತಾಯ್ತಾಯ್ತು, ಚೆನ್ನಾಗಾಯ್ತು. ಮೋಸ್ಟ್ಲಿ ಸೆಲೆಕ್ಟ್ ಆಗ್ಬೋದು. ನಾನು ನೆಕ್ಸ್ಟ್ ಟೈಮ್ ಕೆಲಸ ಸಿಗ್ಬೋದು. ನಾನು ಬಿಸಿ ಆಗ್ಬಿಡ್ತೀನಿ ಜಾನು, ಆಮೇಲೆ ಬರೀ ನೀವು ಫೋನಲ್ಲೇ ಮಾತಾಡಬೇಕಾಗುತ್ತೆ. ಓಕೆನಾ? ನಿಮಗೆ ಫಸ್ಟ್ ಕೆಲಸ ಸಿಗಲಿ, ಆಮೇಲೆ ಆಯ್ತಾ? ಓ, ಏನೋ ನಡೀತಾ ಇದೆ ಇಲ್ಲಿ, ತಿಳ್ಕೋಬೇಕು. ಅವ್ರನ್ನೆಲ್ಲೋ ನೋಡಿದ್ದೀನಲ್ಲ, ಅವ್ರು ಯಾವುದೋ ಬಿಸ್ನೆಸ್ ಮೀಟಿಂಗ್ ಅಂತ ಬಂದಿದ್ದಲ್ವಾ? ಸರಿ ರಾಜು, ಮನೆಗೆ ಹೋಗ್ತೀನಿ. ಆಮೇಲೆ ನಮ್ಮ ಅಜ್ಜಿ ಅಂತೂ ನನ್ನ ಬಿಟ್ಟಿರಲ್ಲ. ಎಲ್ಲೋಗಿದೆ ಅಂತ ಕೇಳ್ತಾರೆ. ಅಮ್ಮ, ಮದುವೆ ಆದಮೇಲೂ ನೀನು ಅಜ್ಜಿನ ಜೊತೆಗೆ ಕರ್ಕೊಬಂದ್ಬಿಡು ಆಯ್ತಾ? ಎಷ್ಟು ಹೆದರ್ಕೋತೀಯ ನೀನು ಅಜ್ಜಿಗೋಸ್ಕರ? ಇಲ್ಲ ರಾಜು, ನಮ್ಮಮ್ಮ ಡೆತ್ ಆದಮೇಲೆ ನಮ್ಮ ಅಜ್ಜಿನೇ ಅಲ್ವಾ ನಮ್ಮನ್ನ ನೋಡ್ಕೊಂಡು ಸಾಕಿದ್ದು. ಅವ್ರ ಮೇಲೆ ಒಂದು ಗೌರವ ರಾಜು, ಅದಕ್ಕೋಸ್ಕರ. ಸರಿ ಆಯ್ತು, ಹೋಗು. ಬಾ, ಹೋಗ್ತಾ ಜ್ಯೂಸ್ ಕುಡ್ಕೊಂಡು ಹೋಗೋಣ. ಬನ್ನಿ ಹೋಗೋಣ. ಅವರು ಬಂದ್ಬಿಟ್ಟು ಫೇಮಸ್ ಬಿಸ್ನೆಸ್ ಮ್ಯಾನು. ನಾನು ನೋಡಿದ್ದೀನಿ ಅವ್ರನ್ನ. ಇಲ್ಲ, ಇನ್ನೊಂದ್ಸಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅಕ್ಕನ ಹತ್ರ ಹುಷಾರಾಗಿ ಮಾತಾಡಿ ವಿಷಯ ಏನಂತ ಬಿಚ್ಚಿಸ್ಕೊಳ್ಳೋಣ. ವಿಷಯನ ಫಸ್ಟ್ ಅಮ್ಮಂಗೆ ತಿಳಿಸ್ಬಿಟ್ಟು ಆಮೇಲೆ ಮ್ಯಾಟ್ರಿಗೆ ಹೋಗೋಣ. ಅಕ್ಕಂಗೆ ಹಬ್ಬ ಕಾದೈತೆ. ಎಲ್ಲೋದ್ರಮ್ಮ ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ. ಇನ್ನೇನತ್ತೆ, ಎಲ್ಲರೂ ಅವರ ಫ್ರೆಂಡು ಅಂದ್ಕೊಂಡು ಈಚೆ ಹೋದ್ರು. ಆದರೂ ಹೆಣ್ಮಕ್ಳ ಮೇಲೆ ಒಂದು ಕಣ್ಣು ಇಟ್ಟಿರಮ್ಮ, ಸುಮ್ಮನೆ ಬಿಡಬೇಡ. ಮಮ್ಮಿ ಏನೇ ಅದು? ದೊಡ್ಡವ್ರ ಜೊತೆ ಮಾತಾಡಬೇಕಾದ್ರೆ ಸುಮ್ಮನೆ ಇರಬೇಕು ಅಂತ ಹೇಳ್ಕೊಟ್ಟಿಲ್ಲ ನಾನು ನಿಂಗೆ? ಮಮ್ಮಿ ಬಾ ಮಮ್ಮಿ, ಜಾನುದು ವಿಷಯ. ಏನಾಯ್ತು ಜಾನಕಿಗೆ? ಮಮ್ಮಿ ಜಾನು ಪಾರ್ಕಲ್ಲಿ ಯಾವುದೋ ಹುಡುಗನ ಜೊತೆ ಕುತ್ಕೊಂಡಿದ್ಲು ಮಮ್ಮಿ. ನೀನು ಯಾರನ್ನ ನೋಡಿ ತಪ್ಪಾಗಿ ತಿಳ್ಕೊಂಡಿದ್ಯಾ? ನಿಮ್ಮ ಜಾನು ಅಂತೋಳೆಲ್ಲ ಬಿಡಲ್ಲ, ನಾನೇ ನೋಡಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ಕೊ ಬಂದಿದ್ದೀನಿ ಮಮ್ಮಿ. ಸೌಂಡ್ ಕೇಳಿಸ್ತೈತೆ, ಬಂದು ಅನ್ಸುತ್ತೆ. ಬಾ ಮಮ್ಮಿ. ಈ ಎಲ್ಲಮ್ಮ ಇದೆ ಜಾನು ನೀನು? ಅಜ್ಜಿ, ಹಿಂಗೆ ಫ್ರೆಂಡ್ ಜೊತೆ ಪಾರ್ಕ್ಗೆ ಹೋಗಿದ್ದೆ ಅಜ್ಜಿ. ಮಮ್ಮಿ ಕೇಳು ಮಮ್ಮಿ, ಬಂದವಳೆ. ಜಾನು ಬೈಲಿ. ಏನು ಚಿಕ್ಕಮ್ಮ, ಎಲ್ಲೋಗಿದೆ? ಚಿಕ್ಕಮ್ಮ, ನಮ್ಮ ಫ್ರೆಂಡ್ ಇದ್ಲಲ್ಲ, ಪಾರ್ಕ್ಗೆ ಹೋಗೋಣ ಬಾ ಅಂದಿದ್ಲ, ಅದಕ್ಕೆ ಹೋದೆ ಚಿಕ್ಕಮ್ಮ ಅಷ್ಟೇ. ಯಾವ ಫ್ರೆಂಡು? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಯಾಕಮ್ಮ ಶಾಕ್ ಆಗೋಯ್ತು? ಇಲ್ಲ ಚಿಕ್ಕಮ್ಮ, ನನ್ನ ಫ್ರೆಂಡು. ಅದನ್ನ ಹೇಳಕ್ಕೆ ಯಾಕೆ ಇಷ್ಟೊತ್ತು ಮಾಡಿದೆ? ಸರಿ, ನಿಂದು ಫೋಟೋಗಳು ತಗೊಂಡ್ ಬಾ. ಅಪ್ಪ ಹೇಳ್ತಿತ್ತು ಮದುವೆಗೆ ಹುಡುಗನ ನೋಡೋಣ ಅಂತ ನೈಟ್ ಹೇಳ್ತಾ ಇದ್ರು. ಫೋಟೋ ಎಲ್ಲ ತಗೊಂಡ್ ಬಮ್ಮ. ಏನು ಅಪ್ಪ ಹಂಗಂತ? ಅಪ್ಪ ಏನೇ ಇದ್ರು ಫಸ್ಟ್ ನಾನು ನಿಮ್ಗೆ ಕೇಳ್ಬಿಟ್ಟು ಅಪ್ಪ ನಿರ್ಧಾರ ಮಾಡೋದು. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ ಚಿಕ್ಕಮ್ಮ. ಯಾಕ ಜಾನಕಿ, ವಯಸ್ಸಾಯ್ತಾ ಬತ್ತು, ನಾನು ನಿಂಗೆ 2 ಅಕ್ಷತೆ ಕಾಳ ಹಾಕಿ ಸಾಯ್ತೀನಿ. ಅಜ್ಜಿ, ನನ್ನ ಮದುವೆ ಫುಲ್ಲು ನೀನೇ ಓಡಾಡುವಂತೆ, ಎಲ್ಲೂ ಹೋಗಲ್ಲ ಆಯ್ತಾ? ಅದು ಇರ್ಲಮ್ಮ, ನಿಮ್ಮ ಫೋಟೋ ಎಲ್ಲ ಕೊಡು, ಅಪ್ಪ ಕೇಳ್ತಾ ಇತ್ತು. ಸರಿನಾ? ಸರಿ ಚಿಕ್ಕಮ್ಮ, ನಾನು ಅಪ್ಪ ಹತ್ರ ಮಾತಾಡ್ಬಿಟ್ಟು ಅಪ್ಪಂಗೆ ಹೇಳ್ತೀನಿ ಬಿಟ್ಟು ಚಿಕ್ಕಮ್ಮ. ಮುಖನೇ ನೀನು ಹೇಳ್ದಂಗೆ ಕನ್ಫರ್ಮ್ ಆಯಿತು. ಏನೋ ಐತೆ. ಮಮ್ಮಿ ಬಾ ಮಮ್ಮಿ, ರೂಮ್ಗೆ ಹೋಗೋಣ. ಯಾಕೆ ಯಾವತ್ತೂ ಇಲ್ದಿರೋ ನಮ್ಮ ಚಿಕ್ಕಮ್ಮ ಇವತ್ತು ಹಿಂಗೆ ಮಾತಾಡಿದ್ರು? ಏನಾದರೂ ನೋಡಿದ್ಬಿಟ್ರಾ? ಆದರೂ ಹುಷಾರಾಗಿರ್ಬೇಕು, ಹೇಳ್ತೀನಿ ರಾಜುಗೆ. ಜಾನು, ನಮ್ಮ ಒಬ್ಳೆ ಮಾತಾಡ್ಕೊತಿದ್ಯಾ? ಏನಿಲ್ಲ ಅಜ್ಜಿ, ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅಂತ ಮಾತಾಡ್ಕೊತಾ ಇದೆ. ಎಲ್ಲಿ ತೋರಿಸೋ ವಿಡಿಯೋನ ನೋಡೋಣ ಇವಾಗಾದ್ರು. ಮಮ್ಮಿ, ಅವರೇನು ಸಾಮಾನ್ಯದವರಲ್ಲ ಮಮ್ಮಿ, ದೊಡ್ಡ ಬಿಸ್ನೆಸ್ ಮ್ಯಾನು. ಅವನೇನು ಇವಳು ಪರಿಚಯ ಆದ? ಇವರಿಬ್ರಿಗೆ ಹೆಂಗೆ ಫ್ರೆಂಡ್ಶಿಪ್ ಆಯಿತು? ಇವೆಲ್ಲ ತಿಳ್ಕೊಬೇಕು ಮಗಳೇ. ಮಮ್ಮಿ, ಅವ್ರನ್ನ ವಿಚಾರಿಸೋದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವ್ರನ್ನ ಮಾತಾಡ್ಸೋಕ್ಕೂ ಅಪಾಯಿಂಟ್ಮೆಂಟ್ ತಗೋಬೇಕು. ಅವ್ರನ್ನ ವಿಚಾರಿಸೋಕ್ಕಾಗಲ್ಲ. ಏನಿದ್ರು ಜಾನುನೇ ವಿಚಾರಿಸ್ಬೇಕು. ಅದು ಹೆಂಗೆ? ಹುಷಾರಾಗಿ ಗೊತ್ತಿಲ್ದಂಗೆ ಮಮ್ಮಿ ಜಾನು ಹತ್ರ ತಿಳ್ಕೋಬೇಕು. ಸರಿ ನೋಡು ಮಗಳೇ, ಅದೇನೇನು ಮಾಡ್ತೀಯ ಮಾಡು, ನಿನ್ನಿಂದ ನಾನು ಇರ್ತೀನಿ. ಸೌಮ್ಯ, ಮನೆ ಬಾಗಿಲಿಗೆ ಅದೃಷ್ಟ ಹೊತ್ಕೊ ಬಂದೈತಮ್ಮ. ಅದೃಷ್ಟ ನೀನು ತಗೋ. ಜಾನುಗೆ ಅವೆಲ್ಲ ಲಾಯಕ್ಕಿಲ್ಲ. ಜಾನುಗೆ ಏನಿದ್ರು ಹಳ್ಳಿ ಹುಡುಗನೇ ಚಂದ ಕಣಮ್ಮ, ಯೋಚನೆ ಮಾಡೋ ಆಯ್ತಾ?